ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ತುಂಬಾ ಜನ ತುಂಬಾ ಸಲ ಕೇಳಿದಿರಿ ಗ್ಯಾಪ್ ಅಪ್ ಆದಾಗ ಅಥವಾ ಗ್ಯಾಪ್ ಡೌನ್ ಆದಾಗ ನಾವು ಹೇಗೆ ಟ್ರೇಡ್ ಮಾಡಬೇಕು ಅಂತ. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾನು ಇಲ್ಲಿ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ಇದು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗುವಂತಹ ವಿಚಾರಗಳಲ್ಲ. ಗ್ಯಾಪ್ ಅಪ್ ಬಗ್ಗೆ 2 ವಿಡಿಯೋ, ಗ್ಯಾಪ್ ಡೌನ್ ಬಗ್ಗೆ 2 ವಿಡಿಯೋ, ಕಂಟಿನ್ಯೂಸ್ ಆಗಿ 4 ವಿಡಿಯೋಗಳಿವೆ. ಅದನ್ನ ನಾನು ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡಿ ನಿಮ್ಮೊಟ್ಟಿಗೆ ಕೊಡ್ತೀವಿ. ಆದರೆ ಈಗ ಇದರಲ್ಲಿ ಗ್ಯಾಪ್ ಅಪ್ ಅಂದಿನ ಫಸ್ಟ್ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಈ 4 ನೋಡ್ಕೊಂಡ್ರೆ ನಿಮ್ಗೆ ಅದು ಟೋಟಲ್ ಆಗಿ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಗ್ಯಾಪ್ ಅಪ್ ಆದಾಗ, ಗ್ಯಾಪ್ ಡೌನ್ ಆದಾಗ ಹೇಗೆ ಟ್ರೇಡ್ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಇದು ಮೈನ್. ಹಾಗಾಗಿ ಈ ವಿಡಿಯೋವನ್ನ ಕೊನೆವರೆಗೆ ಮಿಸ್ ಮಾಡದೆ ನೋಡಿ. ಆ್ಯಂಡ್ ಇನ್ನೊಂದು ಮೈನ್ ಅಂದ್ರೆ ಈ ಗ್ಯಾಪ್ ಅಪ್ ಯಾಕೆ ಆಗುತ್ತೆ, ಈ ಗ್ಯಾಪ್ ಡೌನ್ ಯಾಕೆ ಆಗುತ್ತೆ, ಇದಕ್ಕೆ ಏನು ರೀಸನ್ಸ್ ಏನು, ಆ ರೀಸನ್ಸ್ ಇಂದಾಗಿ ನಾವು ಈಗ ರಿಟೇಲರ್ಗಳು ಇಂಟ್ರಾಡೇ ಮಾಡ್ಲಿಕ್ಕೆ ಬೆಳಿಗ್ಗೆ ಬರ್ತೀವಿ. ಈಗ ಪೊಸಿಷನ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ರ ಕತೆ ಬೇರೆ. ಆದ್ರೆ ಇಂಟ್ರಾಡೇ ಅಂದ್ರೆ ಬೆಳಿಗ್ಗೆ ಬಂದು 9 ಕಾಲಕ್ಕೆ ಬಂದು ನೋಡ್ತೀವಿ ಮಾರ್ಕೆಟ್ ಏನಾಗ್ತಿದೆ ಅಂತ. ಗ್ಯಾಪ್ ಅಪ್ ಆಗಿದ್ರೆ ನಾವು ಹೇಗೆ ಟ್ರೇಡ್ ಮಾಡಬೇಕು, ಯಾಕೆಂದ್ರೆ ಈ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇತ್ತಲ್ಲ, ಅದು ನಮ್ಮ ಟೋಟಲ್ ನಮ್ಮ ಒಂದು ಆಲೋಚನಾ ಲಹರಿಯನ್ನೇ ಬ್ರೇಕ್ ಮಾಡಿಬಿಡುತ್ತೆ. ಯಾಕೆಂದ್ರೆ ನಾವು ನೆನೆಲ್ಲ ಕೂತ್ಕೊಂಡು ಚಾರ್ಟ್ ನೋಡ್ಕೊಂಡು ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಿ ಓಪನ್ ಆಯ್ತಂದ್ರೆ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೆ ಹೋಗ್ಬೇಕಾದ್ರೆ ನಾನು ಇಲ್ಲಿ ಸಪೋರ್ಟ್ ತಗೊಳ್ತೀನಿ, ಈ ರೆಸಿಸ್ಟೆನ್ಸ್ಗೆ ಬಿಡ್ತೀನಿ, ಇದು ನನ್ನ ಪ್ಲಾನ್ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿರ್ತೀವಿ. ಬೆಳಿಗ್ಗೆ ಬಂದು 9 ಗಂಟೆ 7 ನಿಮಿಷಕ್ಕೆ ಮಾರ್ಕೆಟ್ ಓಪನ್ ಮಾಡಿ ನೋಡ್ತಿದ್ದಂಗೆ ತೆಗೆದು ಗ್ಯಾಪ್ ಅಪ್ ಆಗಿದ್ದು ಗ್ಯಾಪ್ ಡೌನ್ ಆಗ್ಬಿಡ್ತಂದ್ರೆ ನಮ್ಮ ಟೋಟಲ್ ಪ್ಲಾನ್ ಅಪ್ಸೆಟ್ ಆಗಿರುತ್ತೆ. ನಾವು ಇಲ್ಲಿ ಎಂಟ್ರಿ ಮಾಡಿ ಅಲ್ಲಿ ಎಕ್ಸಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾರ್ಕೆಟ್ ಎಕ್ಸಿಟ್ ಹತ್ರನೇ ಇರುತ್ತೆ. ನಾವೀಗ ಎಕ್ಸಿಟ್ ಹತ್ರ ಇದ್ದಾಗ ನಾವೇನ್ ಮಾಡೋದು ನೋಡಿ, ತುಂಬಾ ಜನಕ್ಕೆ ಆಗಿರುತ್ತೆ. ಹೌದಾ ಅಲ್ವಾ ಹೇಳಿ, ಕಾಮೆಂಟ್ ಅಲ್ಲಿ ತಿಳಿಸಿ. ಇಂಥ ಒಂದು ತುಂಬಾ ವಿಚಾರಗಳಾದಾಗ ನಮ್ಮ ಪ್ಲಾನ್ ಅನ್ನ ಟೋಟಲಿ ಅದು ಬ್ರೇಕ್ ಮಾಡುತ್ತೆ. ಆಗ ನಮ್ಮ ಹತ್ರ ಏನಿರ್ಬೇಕಂದ್ರೆ ಪ್ಲಾನ್ ಎ, ಪ್ಲಾನ್ ಬಿ 2 ಇರಲೇಬೇಕು. ಪ್ಲಾನ್ ಎ ನಮ್ಮ ನಾರ್ಮಲ್ ಮಾರ್ಕೆಟ್ಗೆ, ಪ್ಲಾನ್ ಬಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ನಮ್ಮ ಹತ್ರ ಒಂದು ಪ್ಲಾನ್ ಬಿ ರೆಡಿ ಇರಬೇಕು. ಸೊ ಇದೆರಡನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಅಂಡ್ ಹೇಗೇನ್ ಇದು ಬೇಸಿಕ್ ಆಗಿ ಕಲಿಯೋರ್ದವ್ರಿಗೆ ಮಾತ್ರ. ಅಡ್ವಾನ್ಸ್ ಆಲ್ರೆಡಿ ಕಲ್ತು ಆಲ್ಗೋ ಟ್ರೇಡಿಂಗು ಅದು ಇದು ತುಂಬಾ ಕಡೆ ಹೋಗಿ ಬಂದಿದ್ದೀವಿ ಅತಿರಥ ಮಹಾರಥರುಗಳಿಗೆ ದಯವಿಟ್ಟು ಈ ವಿಡಿಯೋಗಳಲ್ಲ. ನೀವು ಬೇರೆ ವಿಡಿಯೋಗಳನ್ನು ನೋಡಿ ಇದು ಸ್ಕಿಪ್ ಮಾಡಿ. ಏನೂ ಗೊತ್ತಿಲ್ಲದಿದ್ದವ್ರಿಗೆ ನಾವು ಇದನ್ನು ಹೇಳ್ಕೊಡುವಂತಹ ಪ್ರಯತ್ನದಲ್ಲಿದ್ದೀವಿ. ಗೊತ್ತಿಲ್ಲದೆ ಇದ್ದವರು ಚೂ ಕಲ್ತ್ಕೊಂಡು ನಿಧಾನಕ್ಕೆ ಬರ್ತಾರೆ ಅವರು, ಆಯ್ತಾ? ಅವ್ರಿಗೋಸ್ಕರ ಮಾಡ್ತಿರುವಂತಹ ವಿಡಿಯೋ. ಓಕೆ, ಫೈನ್. ಸೊ ಈಗ ನಾವು ನಮ್ಮ ವಿಡಿಯೋದೊಳಗೆ ಹೋಗಿ ನಿಮ್ಮ ಗ್ಯಾಪ್ ಅಪ್ ಬಗ್ಗೆ ಏನನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ನಮಸ್ತೆ. ಸೊ ಈಗ ಏನಾಗುತ್ತಾ, ಗ್ಯಾಪ್ ಅಪ್ ಆಯ್ತು ಮಾರ್ಕೆಟ್, ಸರಿ. ಈಗ ಮೊನ್ನೆನೂ ಅಷ್ಟೇ ಹ್ಯೂಜ್ ಗ್ಯಾಪ್ ಅಪ್ ಆಯ್ತು. ಸೊ ಈಗ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಅದಕ್ಕೆ ರೀಸನ್ ಏನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗ್ಯಾಪ್ ಅಪ್ ಆಗ್ತಾ ಇದೆ ಅಂದ್ರೆ ಗ್ಯಾಪ್ ಅಪ್ ಆಗ್ಲಿಕ್ಕೆ ನಮ್ಮ ಮಾರ್ಕೆಟ್ ರೀಸನ್ ಅಲ್ಲ. ಯಾಕೆ ನಮ್ಮ ಮಾರ್ಕೆಟ್ ರೀಸನ್ ಅಲ್ಲ? ನಾನಿಲ್ಲಿ ಇವತ್ತು ಗ್ಯಾಪ್ ಅಪ್ 1 ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಗ್ಯಾಪ್ ಅಪ್ ಅಲ್ಲಿ 2 ರೀತಿ ಇದೆ, ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲೂ 2 ರೀತಿ ಇದೆ. ಸೊ ಈ 2ರಲ್ಲೂ ನಾನೀಗ ಫಸ್ಟ್ ಪಾರ್ಟ್ ಅನ್ನ ಮಾತ್ರ ತಗೊಳ್ತಿದ್ದೀನಿ, ಗ್ಯಾಪ್ ಅಪ್ ಮಾತ್ರ. ಸೊ ಗ್ಯಾಪ್ ಅಪ್ ಆಗ್ಲಿ ಗ್ಯಾಪ್ ಡೌನ್ ಆಗ್ಲಿ ಇದು ನಮ್ಮ ಒಂದು ಮಾರ್ಕೆಟಿನ ಸಿಚುವೇಶನ್ಸ್ಗೆ ಅಲ್ಲ. ಈಗಂದ್ರೆ ನಮ್ದು 3 ಕಾಲು ಕ್ಲೋಸ್ ಆಗಿರುತ್ತೆ, 3 ಕಾಲಿಗೆ ಕ್ಲೋಸ್ ಆಗುತ್ತೆ. ಮತ್ತೆ ಪೋಸ್ಟ್ ಮಾರ್ಕೆಟ್ ಅಲ್ಲಿ ಟೋಟಲಿ 3:40 ಎಲ್ಲಾ ಮಾರ್ಕೆಟ್ ಕ್ಲೋಸ್ ಆಯ್ತು. ನಮ್ದು ಇಂಟ್ರಾಡೇ ಮಾಡೋದಕ್ಕೂ ಹಿಡಿದು ಎಲ್ಲ ಕ್ಲೋಸ್ ಆಗಿದೆ. ಈ ರೀತಿ ಕ್ಲೋಸ್ ಆದಂತ ಮಾರ್ಕೆಟ್ ಬೆಳಿಗ್ಗೆ ಅದು ಬೇರೆ ಕಡೆಯಲ್ಲಿ ಓಪನ್ ಆಗುತ್ತೆ ಅಂದ್ರೆ 9 ಗಂಟೆ 7 ನಿಮಿಷಕ್ಕೆ ಮಾರ್ಕೆಟ್ ಓಪನ್ ಆಗೋದು. ಆದ್ರೆ 9 ಗಂಟೆ ಓಪನ್ ಆದಾಗ್ಲೇ ಮಾರ್ಕೆಟ್ ಬೇರೆ ಕಡೆ ಇದೆ ಅಂದ್ರೆ ಅದಕ್ಕೆ 2 ರೀಸನ್ಸ್ ಇರುತ್ತೆ. ಒಂದು, ಫಾರಿನ್ ಇನ್ವೆಸ್ಟರ್ಸ್ಗಳು ಆ ರಾತ್ರಿ ಬಿಲ್ ಮಾಡುವಂತದ್ದು, ಫಾರಿನ್ FIIಗಳು. 2ನೇದು, ಬೆಳಿಗ್ಗೆ 9 ರಿಂದ 9:07 ಒಂದು ಇನ್ಸ್ಟಿಟ್ಯೂಟ್ಗಳು ಬಂದು ಬಿಲ್ ಮಾಡೋದು. 2 ರೀಸನ್ ಇಂದಾಗಿ ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಯಾವ್ದಾರ ಆಗುತ್ತೆ. ಓಕೆನಾ? ಇಂಥ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಮಾಡೋದು ಹೇಗೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಓಕೆ, ಗ್ಯಾಪ್ ಅಪ್ ಅಲ್ಲಿ 2 ರೀತಿ ಇದೆ ಅಂತ ಹೇಳಿದ್ರೆ ಏನದು 2 ರೀತಿ ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟ್ ಒಂದು ಕಡೆ ಗ್ಯಾಪ್ ಅಪ್ ಆಗುತ್ತೆ. ಗ್ಯಾಪ್ ಅಪ್ ಆಗಿದ ಕೂಡಲೇ ಮಾರ್ಕೆಟ್ ಫಾಲ್ ಆಗಕ್ ಶುರು ಆಗುತ್ತೆ. ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 30 ಪಾಯಿಂಟ್ಸ್ ವರೆಗೆ ಮಾತ್ರ ಒಂದ್ಸಲಿ ಮೇಲೆ ಹೋಗ್ಬೋದು, ಮತ್ತೆಲ್ಲ ವಾಪಸ್ ಫಾಲೇ ಬರುತ್ತೆ. ಈಗೇನ್ ಗ್ಯಾಪ್ ಅಪ್ ಆಗಿದ್ದನ್ನ ಕಂಟಿನ್ಯೂಷನ್ ಇರಲ್ಲ. ಅಂದ್ರೆ ಗ್ಯಾಪ್ ಅಪ್ ಆಗಿದ್ದ ಮಾರ್ಕೆಟ್ ತಿರ್ಗಾ ಕಂಟಿನ್ಯೂಷನ್ ಕೊಡಲ್ಲ. ಇದು ಒಂದು ಸಿನಾರಿಯೋ. 2ನೇ ಸಿನಾರಿಯೋದಲ್ಲಿ ಗ್ಯಾಪ್ ಅಪ್ ಆಗುತ್ತೆ ಅಂಡ್ ಅಗೇನ್ ಮಾರ್ಕೆಟ್ ಒಂದ್ ಸ್ವಲ್ಪ ಇಳಿದು ಮತ್ತೆ ಕಂಟಿನ್ಯೂಷನ್ ಕೊಡುತ್ತೆ. ಇದು ಸಿನಾರಿಯೋ 2. ಸೊ 2 ಸಿನಾರಿಯೋದಲ್ಲೂ ನಾವು ಟ್ರೇಡಿಂಗ್ ಮಾಡೋ ಮೆಥಡಾಲಜಿ ಬೇರೆನೇ ಇರುತ್ತೆ. ಸೊ ಈಗ ನಾವು ಫಸ್ಟ್ ಸಿನಾರಿಯೋ ಬಗ್ಗೆ ಮಾತಾಡೋಣ. ಅಂದ್ರೆ ಮಾರ್ಕೆಟ್ ಓಪನ್ ಆಯ್ತು, ಓಪನ್ ಆಗಿದ ತಕ್ಷಣ ಮಾರ್ಕೆಟ್ ಫಾಲ್ ಆಗಕ್ಕೆ ಶುರು ಆಯ್ತು. ಸೊ ಈ ರೀತಿ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತ ಆದ್ರೆ ಅದಕ್ಕೆ ರೀಸನ್ ಏನಂತ ಹೇಳಿದ್ರೆ ಅದು ಆಲ್ರೆಡಿ ಒಂದು ರೆಸಿಸ್ಟೆನ್ಸ್ ಜಾಗದಲ್ಲಿ ಬಂದು ಓಪನ್ ಆಗಿದೆ. ಇದು ರೆಸಿಸ್ಟೆನ್ಸ್ ಜಾಗದಲ್ಲಿ ಬಂದು ಓಪನ್ ಆಗಿದೆ. ಹಾಗಾಗಿ ಅದು ಓಪನ್ ಆಗ್ತಿದ್ದಂಗೆನೆ ಅದು ಅಲ್ಲಿಂದ ಫಾಲ್ ಆಗ್ತಿದೆ. ಇದು ಒಂದು. 2ನೇದು,
ತುಂಬಾ ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಪ್ರಾಫಿಟ್ ಬುಕ್ಕಿಂಗ್ ಯಾರು ಮಾಡ್ತಾರೆ? ಈಗ ಯಾರಾದ್ರೂ ಒಬ್ರು ಸೆಲ್ಲಿಂಗ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಯಾರಾದ್ರೂ ಬೈಯಿಂಗ್ ಮಾಡಿದರೆ ಈಗ ಗ್ಯಾಪ್ ಅಪ್ ಆಗ್ತಿದೆ ಅಂದ್ರೆ ಕಾಲ್ ಮೇಲೆ ಹೋಗ್ಬೇಕು. ಕಾಲ್ ಮೇಲೆ ಹೋಗ್ಬೇಕಂದ್ರೆ ಕಾಲ್ ಅನ್ನ ಯಾರಾದ್ರೂ ಬೈ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಪೊಸಿಷನ್ ಇನ್ ಕ್ಲೋಸಿಂಗ್ ಮಾಡ್ತಾರೆ. ಅವಾಗ ಕ್ಲೋಸಿಂಗ್ ಮಾಡಿದಾಗ ಮಾರ್ಕೆಟ್ ಫಾಲ್ ಆಗುತ್ತೆ. ಇದು ಒಂದು. ಎರಡನೇದು, ಪುಟ್ ಆಪ್ಷನ್ ತಗೊಂಡವರು, ಪುಟ್ ಅನ್ನ ಸೆಲ್ ಮಾಡಿದವರು, ಅವರು ಸಹ ಮಾರ್ಕೆಟ್ ಅಲ್ಲಿ ಬರ್ತಿದ್ದಂಗೆ ಗ್ಯಾಪ್ ಅಪ್ ಆಗ್ತಿದ್ದಂಗೆ ಕ್ಲೋಸ್ ಮಾಡ್ತಾರೆ. ಅವಾಗ್ಲೂ ಮಾರ್ಕೆಟ್ ಅಲ್ಲಿಂದ ಫಾಲ್ ಆಗುತ್ತೆ. ಸೊ ಪ್ರಾಫಿಟ್ ಬುಕ್ಕಿಂಗ್ ಟೈಮಿಂಗ್ ಅಲ್ಲಿ ಅದು ಫಾಲ್ ಆಗುವಂತದ್ದು ಒಂದು, ರೆಸಿಸ್ಟೆನ್ಸ್ ಟಚ್ ಆದಾಗ ಫಾಲ್ ಆಗುವಂತದ್ದು ಎರಡು. ಈ ಎರಡು ರೀಸನ್ ಇಂದಾಗಿ ಮಾರ್ಕೆಟ್ ಅಲ್ಲಿಂದ ಫಾಲ್ ಆಗುತ್ತೆ. ಸೊ ಇಂಥ ಮಾರ್ಕೆಟ್ ಅಲ್ಲಿ ನಾವೀಗ ಏನ್ ಪ್ಲಾನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವೇನ್ ನೋಡ್ಬೇಕಂತ ಹೇಳಿದ್ರೆ, ಗ್ಯಾಪ್ ಅಪ್ ಆಗಿದ್ದು ರೆಸಿಸ್ಟೆನ್ಸ್ ತಗೊಂಡ್ ಬರ್ಲಿಕ್ಕೆ ಹೋಗ್ತಿರೋದಾ ಅಥವಾ ನಿನ್ನೆಯ ಒಂದು ಝೋನ್ ಅನ್ನೇ ಬಿಟ್ಟು ಗ್ಯಾಪ್ ಆಗಿದೆಯಾ ಅಂತ ಎರಡನ್ನು ನೋಡ್ಬೇಕು. ಓಕೆನಾ? ಅಂದ್ರೆ ಈಗ ನೋಡಿ, ಗ್ಯಾಪ್ ಅಪ್ ಆಗಿರುತ್ತೆ. ಈಗ ಇದು ನೋಡಿ, ಇದು ಗ್ಯಾಪ್ ಅಪ್ ಆಗಿದೆ ಅಂದ್ರೆ ನಿನ್ನೆ ಝೋನ್ ಅನ್ನೇ ಟೋಟಲಿ ಬಿಟ್ಟು ಬಂದಿರೋದು. ಅದೇ ಸಮ್ ಟೈಮ್ಸ್ ಒಂದು ಗ್ಯಾಪ್ ಅಪ್ ಆಗುತ್ತೆ, ಬಟ್ ನಿನ್ನೆ ಝೋನ್ ಬಿಟ್ಟು ಬಂದಿರಲ್ಲ, ಒಂದು ನಾರ್ಮಲ್ ಆಗಿರುತ್ತೆ. ಅಂತದ್ದು ಏನಾಗಿದೆ ಅನ್ನೋದನ್ನ ನೋಡ್ಬೇಕು. ಈಗ ಯಾವ್ದಾದ್ರು ಎಕ್ಸಾಂಪಲ್ಸ್ ಬಂದ್ರೆ ತೋರಿಸ್ತೀನಿ, ಜಸ್ಟ್ ಎ ಮಿನಿಟ್. ಈಗ ಇಲ್ಲಿ ನೋಡಿ, ಇಲ್ಲೇನಾಗಿದೆ, ಇದು ಗ್ಯಾಪ್ ಅಪ್ಪೇ ನೋಡಿ. ಈಗ ನಿನ್ನೆ ಕ್ಲೋಸಿಂಗು 665, ಓಪನ್ ಆಗಿದ್ದು 696. ಇಲ್ಲಿಂದ ಇಲ್ಲಿ ಗ್ಯಾಪ್ ಅಪ್ಪೇ, ಬಟ್ ಗ್ಯಾಪ್ ಅಪ್ ಆದ್ರೂ ನಿನ್ನೆಯ ಝೋನ್ ಒಳಗೆ ಇದೆ. ಕರೆಕ್ಟ್ ಅಲ್ವಾ? ಮಾರ್ಕೆಟ್ ನೋಡಿ, ನಿನ್ನೆಯ ಝೋನ್ ಏನಿದೆ ಆ ಝೋನ್ ಒಳಗೆ ಇದೆ, ಮಧ್ಯದಲ್ಲೇ ಇದೆ. ಇದು ಗ್ಯಾಪ್ ಅಪ್ ಅಂತ ನಾವು ಕನ್ಸಿಡರ್ ಮಾಡಿದ್ರು ಅದು ಝೋನ್ ಒಳಗೆ ಇರುವಂತದ್ದು. ಈ ರೀತಿ ಆಗಿದೆಯಾ ಅಥವಾ ಝೋನ್ ಬಿಟ್ಟೆ ಬಂದಿದೆಯಾ ಅಂತ ನೋಡ್ಬೇಕು. ಈಗ ಇಲ್ಲಿ ನೋಡಿ, ಇದು ಝೋನ್ ಬಿಟ್ಟೆ ಬಂದಿದೆ. ಕರೆಕ್ಟಾ? ಹಾಗೆ ಝೋನ್ ಬಿಟ್ಟು ಬಂದಿರೋ ಗ್ಯಾಪ್ ಅಪ್ ಅಥವಾ ಝೋನ್ ಒಳಗಿರೋ ಗ್ಯಾಪ್ ಅಪ್ ಅಂತ ಫಸ್ಟ್ ನೀವು ಡಿಫ್ರೆನ್ಶಿಯೇಷನ್ ಮಾಡ್ಕೊಬೇಕು. ನೋಡ್ಲಿಕ್ಕೆ ಎಲ್ಲಾದ್ರೂ ಗ್ಯಾಪ್ ಅಪ್. ಈಗ ನೋಡಿ, ಇಲ್ಲೂ ಸಹ ನೋಡಿ, ಇದು ಗ್ಯಾಪ್ ಅಪ್. ಈಗ ಕ್ಲೋಸ್ ಆಗಿದ್ದು 129, ಓಪನ್ ಆಗಿದ್ದು 173, 50 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ. ಬಟ್ ಅದು ನಿನ್ನೆಯ ಝೋನ್ ಒಳಗಿಂದನೇ ಇದ್ದಾನೆ. ಕರೆಕ್ಟಾ? ಯಾವ ಸಿಚುವೇಶನ್ ಅಲ್ಲಿ ಬರ್ತಾ ಇದ್ದಾನೆ ಅಂತ ನೋಡ್ಬೇಕು. ಆವಾಗ ನಿಮಗದು ಅರ್ಥ ಆಗುತ್ತೆ, ಅದು ರೆಸಿಸ್ಟೆನ್ಸ್ ತಗೊಳಕ್ ಬರ್ತಾ ಇರುವಂತದ್ದ ಅಥವಾ ನಿಜವಾಗ್ಲೂ ಅದು ಗ್ಯಾಪ್ ಅಪ್ ಆಗಿರೋದ ಅಂತ. ಗ್ಯಾಪ್ ಅಪ್ ಆಗಿರ್ಬೇಕಂದ್ರೆ ಎರಡೇ ಕಾರಣ. ಯಾವ್ದಾದ್ರು ಒಂದು ರೀಟೆಸ್ಟ್ ಬಾಕಿ ಇತ್ತು ರೆಸಿಸ್ಟೆನ್ಸ್ ಅಲ್ಲಿ ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಬರ್ತಾರೆ ಒಂದು, ಅಥವಾ ಕೆಳಗಡೆಯಿಂದ ಪ್ರೆಷರ್ ಇತ್ತಂದ್ರೆ, ಅಂದ್ರೆ ಕೆಳಗಡೆ ಬೈ ಝೋನ್ ಅಲ್ಲೇ ಇದ್ದ, ಬೈ ಝೋನ್ ಅಲ್ಲೇ ಫುಲ್ ಡೇ ಇದ್ದ, ಫುಲ್ ಡೇ ಇದ್ದಾಗ ಬೆಳಿಗ್ಗೆ ಎದ್ದಾಗ ಅದು ಟ್ರಿಗರ್ ಆಗುವಂಥದ್ದು. ಇದು ಎರಡು. ಸೊ ಇದು ಎರಡೇ ರೀಸನ್ ಇಂದ ಮಾತ್ರ ಅದು ಗ್ಯಾಪ್ ಅಪ್ ಆಗೋದು. ಒಂದು, ಯಾವ್ದಾರ ಬಾಕಿ ಇರೋ ಕೆಲಸವನ್ನ ಕಂಪ್ಲೀಟ್ ಮಾಡೋದು. ಎರಡನೇದು, ಅವನು ಯಾವ್ದೋ ಒಂದು ಪ್ರೆಷರ್ ಅಲ್ಲೂ ಕೂತಿದ್ದ, ಆ ಪ್ರೆಷರ್ ಇಂದ ಹೊರಗೆ ಬಂದಿದ್ದು. ಸೊ ಈ ಹೊರಗೆ ಬಂದಿದ್ದ ಪ್ರೆಷರ್ ಇಂದ ಹೊರಗೆ ಬಂದಿದ್ದ ಮೆಥಡಾಲಜಿ ಬೇರೆ ಹೋಗುತ್ತೆ, ರೆಸಿಸ್ಟೆನ್ಸ್ ತಗೊಂಡ್ ಬರೋ ಮೆಥಡಾಲಜಿ ಬೇರೆ ಹೋಗುತ್ತೆ. ಈಗ ನಾವು ಮಾತಾಡ್ತಿರೋದು ಯಾವ್ದು ಅಂತ ನೋಡಿದ್ರೆ, ನಾವೀಗ ಓಪನ್ ಆಗ್ತಿದ್ದ ಹಾಗೆ ಮಾರ್ಕೆಟ್ ಅಲ್ಲಿಂದನೇ ಫಾಲ್ ಆಗುವಂತಹ ಗ್ಯಾಪ್ ಅಪ್ ಮೆಥಡಾಲಜಿ ಬಗ್ಗೆ, ಅಥವಾ ಓಪನ್ ಆಗಿ ಒಂದು 30 ಪಾಯಿಂಟ್ 40 ಪಾಯಿಂಟ್ ವರೆಗೆ ಮಾತ್ರ ಹೋಗಿ ಮತ್ತೆ ವಾಪಸ್ ಬರುವಂತಹ ಮೆಥಡಾಲಜಿ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ? ಅದನ್ನ ನಾನೀಗ ನಿಮ್ಗೆ ಡೈರೆಕ್ಟ್ ಆಗಿ ಎಕ್ಸಾಂಪಲ್ಸ್ ಮುಖಾಂತರನೇ ಕೊಡ್ತೀನಿ. ಈಗ ನೋಡಿ, ಇಲ್ಲಿ ಗ್ಯಾಪ್ ಅಪ್ ಆಗಿದೆ. ಈಗ ಮೊನ್ನೆ ನ್ಯೂಸ್ ಏನೋ ಆಗಿದೆ, ಟ್ರಂಪ್ ನ್ಯೂಸ್ ಏನಾಗಿರ್ಬೋದು, ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಅಪ್ ಆಯ್ತು. ಕರೆಕ್ಟ್ ಅಲ್ವಾ? ಅದೇ ಗ್ಯಾಪ್ ಅಪ್ ಆಗಿದ್ರಿಂದ ಒಂದ್ ಸ್ವಲ್ಪನೂ ಮೇಲ್ ಹೋಗ್ಲಿಲ್ಲ, ಅಲ್ಲಿಂದನೇ ವಾಪಸ್ ಬರಕ್ ಶುರು ಆದ. ಇದಕ್ಕೆ ಏನ್ ರೀಸನ್ ಅಂತ ಹೇಳಿದ್ರೆ, ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ, ಎಲ್ಲ ಸರಿ. ಆದ್ರೆ ಇಂಥ ಜಾಗದಲ್ಲಿ ನಾವು ಹೇಗ್ ಟ್ರೇಡ್ ಮಾಡೋದು ಅಂದ್ರೆ, ನೀವು ಮಾಡಬೇಕಾಗಿದ್ದು ಸಿಂಪಲ್. ನೀವು ಫಿಬೋನಾಕಿ ಟೂಲ್ ತಗೊಳ್ಳಿ. ಫಿಬೋನಾಕಿ ಟೂಲ್ ತಕೊಂಡು ನಿಮ್ಮ ಲಾಸ್ಟ್ ಕ್ಯಾಂಡಲ್ ಅಂದ್ರೆ ಯಾವುದು, 3/4 ಗಂಟೆ ಕ್ಯಾಂಡಲ್, 3/4 ಗಂಟೆ ಕ್ಯಾಂಡಲ್ದು ಲೋ ಇಂದ ಹಿಡಿದು 9/4 ಫಸ್ಟ್ ಕ್ಯಾಂಡಲ್ದು ಹೈ ಅಲ್ಲಿವರೆಗೆ ನೀವೊಂದು ಮಾರ್ಕ್ ಮಾಡಿ. ಓಕೆನಾ? ನೀವು ಅಲ್ಲಿ ಮಾರ್ಕ್ ಮಾಡಿದ್ರೆ ನಿಮ್ಗೆ ಎಷ್ಟು ಕ್ಲಾರಿಟಿ ಕೊಡ್ತಾನೆ ಅಂತ ಹೇಳಿದ್ರೆ, ನೋಡಿ, ಅವ್ನು 50% ಲೆವೆಲ್ ಬಂದು ಅಲ್ಲೇ ನಿಂತ್ಕೊಳ್ತಾನೆ. ಇದು 3/4 ಇಲ್ಲಿವರೆಗೆ ಹಾಕಿರೋ ಮಾರ್ಕೆಟ್. ಈ ಖಾಲಿ ಕ್ಯಾಂಡಲ್ ಅಂದ್ರೆ ನಾವ್ ಏನ್ ಹೇಳ್ತೀವಿ, ಇದಕ್ಕೆ ಇನ್ವಿಸಿಬಲ್ ಕ್ಯಾಂಡಲ್ ಅಂತೀವಿ, ಕಣ್ಣಕ್ಕೆ ಕಾಣಲ್ಲ ಇದು. ಇದು ಫುಲ್ ದೊಡ್ಡ ಗ್ರೀನ್ ಕ್ಯಾಂಡಲ್, ಇದು ರೆಡ್ ಅಲ್ಲ. ಅದು ಹೇಗೆ ಅನ್ನೋದನ್ನ ನೀವು ಇನ್ವಿಸಿಬಲ್ ಕ್ಯಾಂಡಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆದ್ರೆ ಅವ್ನು ಬಂದು ನಿಂತಿದ್ದಲ್ಲಿ 0.5% ಅಲ್ಲಿ. ಎಷ್ಟು ದಿವಸ? ನಿನ್ನೆನೂ ನಿಂತಿದ್ದ, ಇವತ್ತು ನಿಂತಿದ್ದ. ಕರೆಕ್ಟ್ ಅಲ್ವಾ? ನಮ್ಗೆ ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾವು 9/4 ಬ್ರೇಕ್ಔಟ್ ತಗೊಳ್ತಿದೀವಿ ಅಂದ್ರು ನಾವು ಅದನ್ನ ವೇಟ್ ಮಾಡ್ತೀವಿ. ಇಲ್ಲೊಂದು ಲೈನ್ ಇದೆ ಅಲ್ವಾ, ಇಷ್ಟು ಲೈನ್ ಅಲ್ಲಿ ಏನ್ ಮಾಡ್ತಾನೆ ಅಂತ. ಆಮೇಲೆ ಅವ್ನು ರಿವರ್ಸಲ್ ಆದಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಮಾಡ್ಕೊಬಹುದು. ಇದು ಆಕ್ಚುಲ್ ಆಗಿ ಆಗುವಂತದ್ದು ಮಾರ್ಕೆಟ್. ಸೊ ಅದನ್ನ ನಾವೀಗ ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋಗೋಣ. ಈಗ ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋಗೋಣ. ನನ್ನಲ್ಲಿರೋ ಹಳೆ ಚಾರ್ಟ್ ಜನವರಿಯಿಂದ ಅಲ್ಲ, ಸಾರಿ, ಮೇ ಇಂದ ಇದೆ. ಮೇ ಇಂದ ನೋಡೋಣ. ಈಗ ನೋಡಿ, ಇಲ್ಲೂ ಗ್ಯಾಪ್ ಅಪ್, ಇಲ್ಲೂ ಗ್ಯಾಪ್ ಅಪ್, ಬಟ್ ಇದು ಇನ್ಸೈಡ್ ಅಲ್ಲೇ ಇದ್ದಾನೆ, ಹಾಗಾಗಿ ಅದೇನ್ ಜಾಸ್ತಿ ಗ್ಯಾಪ್ ಇಲ್ಲ. ಈ ಒಂದು ನೀವೇನ್ ಮಾಡ್ಬೇಕು, 9/4 3/4 ಮಾರ್ಕ್ ಮಾಡಿ ನೋಡಿ. ಮಾರ್ಕ್ ಮಾಡಿ ನೋಡೋದ್ರಿಂದ ಆದ್ರೆ ಮಾರ್ಕೆಟ್ ಏನಾಗಿದೆ,
ಆ ಒಂದು ಮಿಡಿಲ್ ಪಾಯಿಂಟ್ ಒಳಗೆ ಸ್ಟಕ್ ಆಗಿದೆ. ಯಾಕೆ? ಇದು ನಿನ್ನೆ ಝೋನ್ ಒಳಗೆ ಇತ್ತು, ಮೂವ್ಮೆಂಟ್ ಇಲ್ಲ. ಇದು ಗ್ಯಾಪ್ ಅಪ್ ಅಲ್ಲ, ಇದು ಏನು ರೆಸಿಸ್ಟೆನ್ಸ್ ಇಲ್ಲ, ಯಾವುದು ಇಲ್ಲ. ಇದು ಜಸ್ಟ್ ಒಂದು ಪ್ರೆಷರ್ ಇಂದ ಓಪನ್ ಆಗಿದೆ, ಅದು ಮತ್ತೆ ಅದೇ ಝೋನ್ ಅಲ್ಲಿ ಸ್ಟಕ್ ಆಗಿದೆ. ಓಕೆನಾ? ನೋಡಿ ಇಲ್ಲಿ ಗ್ಯಾಪ್, ಈ ಗ್ಯಾಪ್ ಇದೆ. ಈ ಗ್ಯಾಪ್ಗೆ 3 ಕಾಲಿಂದ 9 ಕಾಲ್, 9 ಕಾಲೇ ದೊಡ್ಡದಿದೆ. ಕರೆಕ್ಟ್ ಅಲ್ವಾ? ನೋಡಿ ಇದು ಹಾಕಿದ್ರಿಂದ ಆದ್ರೆ ಕ್ಲಿಯರ್ ಆಗಿ ನೋಡಿ 0.5% ಅಲ್ಲಿ ರಿಜೆಕ್ಷನ್ ತಗೊಂಡು 1.5 ವರೆಗೆ ಬಂದು ಅಲ್ಲೇ ಸಪೋರ್ಟ್ ತಗೊಂಡು ಕೂತಿದ್ದಾನೆ. ಸೊ ಇದು ಗ್ಯಾಪ್ ಅಪ್ಪಿನ ಫಸ್ಟ್ ಥಿಯರಿ ಪ್ರಕಾರ ಹೋಗೋದು. ಅದಕ್ಕಿಂತ ಮೇಲೆ ಹೋಗಲ್ಲ. ಮೇಲೆ ಹೋದ್ರೆ ಮಾತ್ರ ನಾವು ನೋಡಬೇಕು, ಅವನು ಮೇಲೆ ಹೋಗಲ್ಲ. ಬ್ರೇಕ್ ಆದ್ರೆ ಒಳ್ಳೆ ಮೂಮೆಂಟಮ್ ಇರುತ್ತೆ. ನಿಮ್ಗೆ ಯಾವ್ದಾದ್ರು ಒಂದು ದಿವಸ ಗ್ಯಾಪ್ ಅಪ್ ಅಲ್ಲಿ ಬಂತಂದ್ರೆ ನಾನು ತೋರಿಸ್ತೀನಿ. ಅದು ಗ್ಯಾಪ್ ಡೌನ್ಗೆ ಬೇರೆನೇ ಫಿಲಾಸಫಿ ಇದೆ, ಅದು ಗ್ಯಾಪ್ ಡೌನ್ ವಿಡಿಯೋ ಮಾಡಿದಾಗ ನಿಮಗೆ ತಿಳಿಸುವ. ಈಗ ಸದ್ಯಕ್ಕೆ ನಾವು ಗ್ಯಾಪ್ ಅಪ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ. ಸೊ ಈಗ ನೋಡಿ ಗ್ಯಾಪ್ ಅಪ್ ಇದೆ, ಇದು ನೋಡಿ ಇಲ್ಲಿ ಗ್ಯಾಪ್ ಅಪ್ ಪ್ರೆಷರೈಸೇಷನ್ ಇಂದ ಇರೋದ್ರಿಂದ, ಇದು ಗ್ಯಾಪ್ ಅಪ್ ನೋಡಿ ಇಲ್ಲಿಂದ ಪ್ರೆಷರೈಸೇಷನ್ ಇರೋದ್ರಿಂದ ಮೇಲೆ ಸೀದಾ ಹೋಗಿದೆ. ಕರೆಕ್ಟಾ? ಇದ್ರ ಬಗ್ಗೆ ನಾನು ನಿಮ್ಗೆ ತಿರ್ಗಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. ಈಗ ನಾನು ಜಸ್ಟ್ ಈಗ ಹೇಳ್ತಾ ಇರೋದು ವಾಪಸ್ ಬರುವಂತಹ ಕ್ಯಾಂಡಲ್, ವಾಪಸ್ ಬರುವಂತಹ ಕ್ಯಾಂಡಲ್ ಅಲ್ಲಿ ಹೇಗೆ ಟ್ರೇಡ್ ಮಾಡಬೇಕು. ವಾಪಸ್ ಬಂದಿದೆ, ಏಕ್ದಮ್ ಗ್ಯಾಪ್ ಅಪ್ ಆಯ್ತು ನೋಡಿ, ವಾಪಸ್ ಬಂತು ನೋಡಿ, ಇಲ್ಲಿ ಗ್ಯಾಪ್ ಅಪ್ ಆಗಿದೆ. 9 ಕಾಲಿಂದ 3 ಕಾಲ್ ಮಾರ್ಕ್ ಮಾಡಿದ್ದೀವಿ. ಎಲ್ಲಿ ಸಪೋರ್ಟ್ ತಗೊಂಡಿದೆ ನೋಡಿ, ಬೆಳಗ್ಗೆನೆ ಅದು ಸಪೋರ್ಟ್ ತಗೊಂಡಿದೆ, ಇಲ್ಲಿ 50% ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡಿದೆ. ಕರೆಕ್ಟಾ? ಸೊ ಈ ಸಪೋರ್ಟ್ ಲೆವೆಲ್ ತಗೊಂಡು ಮಾರ್ಕೆಟ್ ಮೇಲೋಗಿದೆ. ಕರೆಕ್ಟ್? ಸೊ ಇದು ಮಾರ್ಕೆಟ್ ಅಲ್ಲಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರೋದು. ಗ್ಯಾಪ್ ಅಪ್ ಆದಾಗ ನಿಮ್ಗೆ ಒಂದು ಟ್ರೇಡ್ ಮಾಡ್ಲಿಕ್ಕೆ ಇರುವಂತಹ ವಿಚಾರ. ಅದು ಬ್ರೇಕ್ ಆದ್ರೆ 50% ಬ್ರೇಕ್ ಆದ್ರೆ ಮಾತ್ರ ನೀವು ಫರ್ದರ್ ಪುಟ್ ಆಪ್ಷನ್ಗೆ ಹೋಗಬೇಕು. ಅಲ್ಲಿವರೆಗೆ ನೀವು ಪುಟ್ ಆಪ್ಷನ್ಗೆ ಹೋಗಬಾರ್ದು. ಯಾಕಂದ್ರೆ ಪ್ರೆಷರ್ ಕಾಲ್ ಸೈಡ್ ಅಲ್ಲಿ ಇರುತ್ತೆ, ಹಾಗಾಗಿ ನೀವು ಪುಟ್ ಆಪ್ಷನ್ ಸೈಡ್ ಹೋಗಬಾರ್ದು. ಬ್ರೇಕ್ ಆಯ್ತಂದ್ರೆ ಈಗ ನೋಡಿ ಇಲ್ಲಿ 0.5% ಬ್ರೇಕ್ ಆಗಿದೆ. ಬ್ರೇಕ್ ಆದ್ಮೇಲಿಂದ ನೋಡಿ ಅದು ಪುಟ್ ಸೈಡ್ಗೆ ಹೋಗುತ್ತೆ. ನೀವು ಗ್ಯಾಪ್ ಅಪ್ ಆಗಿದ್ರು ಸಹ, ಇಲ್ಲಿಂದ ಇಲ್ಲಿ ಗ್ಯಾಪ್ ಅಪ್ ಆಗಿದ್ರು ಸಹ ನೀವು ಅದನ್ನ ರಿಜೆಕ್ಷನ್ ತಗೊಂಡಿದ್ದನ್ನ ನೋಡಿ ಟ್ರೇಡ್ ಮಾಡ್ಬೋದು. ಅಂಡ್ ಅದು ನೋಡಿ ಎಷ್ಟು ಕ್ಲಿಯರ್ ಆಗಿ ಎಲ್ಲಿಂದ ಎಲ್ಲಿವರೆಗೆ ಬಂದ್ರು ತಿರ್ಗಾ 1.5ಗೆ ಸ್ವಲ್ಪ ಗ್ಯಾಪ್ ಉಳಿಸಿ ಮತ್ತೆ ತಿರ್ಗಾ ವಾಪಸ್ಸೇ ಬಂದು ರಿಟರ್ನ್ ಅಲ್ಲಿಗೆ ಹೋಗಿದ್ದೇನೆ. ಬಟ್ ನಮ್ಗೆ ಎಲ್ಲಿ ಸಿ ತಗೊಬೇಕು, ಎಲ್ಲಿ ಪಿ ತಗೊಬೇಕು ಅನ್ನೋದನ್ನ ಇದು ಕ್ಲಾರಿಟಿ ಕೊಟ್ಬಿಡುತ್ತೆ, ಡೈರೆಕ್ಷನ್ ಕ್ಲಾರಿಟಿ ಕೊಟ್ಬಿಡುತ್ತೆ. ನೋಡಿ ಇಲ್ಲಿ ಗ್ಯಾಪ್ ಅಪ್ ಆಗಿದೆ. ಸೊ ಗ್ಯಾಪ್ ಅಪ್ ಆದಾಗ ನಾವು 50% ಲೆವೆಲ್ಗೆ ನೋಡಬೇಕು. ಕರೆಕ್ಟ್ ಅಲ್ವಾ? ಸೊ 3 ಕಾಲಿಂದ ನೀವು ಮಾರ್ಕ್ ಮಾಡಿದ್ದೀರಿ. ಕರೆಕ್ಟ್? ಸೊ ಈಗ ನೋಡಿ ಇಲ್ಲಿ 50% ಲೆವೆಲ್, ಈ 50% ಲೆವೆಲ್ ಅಲ್ಲಿ ರಿಜೆಕ್ಷನ್ ತಗೊಂಡು 1.5 ವರೆಗೆ, ಇದು ದಾಟಿದ ಮೇಲೆ ನೀವು ಪುಟ್ ಸೈಡ್ಗೆ ಹೋಗೋದು. ಪುಟ್ ಸೈಡ್ಗೆ ಬಂತು. ಸೊ ಈಗ ನಿಮ್ಗೆ ಏನಾಯ್ತು, ರೀಟೆಸ್ಟ್ ಎಲ್ಲಿಗೆ ಆಗ್ತಾ ಇದೆ, ಏನಾಗ್ತಾ ಇದೆ ಎಲ್ಲದು ನಿಮ್ಗೆ ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಡುತ್ತೆ. ಸೊ ಇದು ನಾನು ಈಗ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಸೀದಾ ಹೋಗಿದ್ದನ್ನು ಏನು ಅಂತ ಹೇಳಿ. ಈಗ ನಾವು ರಿಜೆಕ್ಷನ್ ವಾಪಸ್ ತಗೊಂಡು ಬಂದಿದ್ದ ಬಗ್ಗೆ ಮಾತಾಡ್ತಿದೀವಿ. ಸೊ ಈಗ ಇಲ್ಲಿ ನೋಡಿ 3 ಕಾಲಿಂದ 9 ಕಾಲ್, ಈಗ ನೋಡಿ ಇದು ಇಲ್ಲೂ ಟಚ್ ಆಗಿಲ್ಲ, ಇಲ್ಲೂ ಟಚ್ ಆಗಿಲ್ಲ, ಕಾಯ್ತಾ ಇತ್ತು. ಆದ್ರೆ ನೆಕ್ಸ್ಟ್ ಡೇ ಏನಾಗಿದೆ ನೋಡಿ, ನೆಕ್ಸ್ಟ್ ಡೇ ಇದು ಬರಬೇಕಿತ್ತು, ಇಲ್ಲೇ ಬಂದು ಸಪೋರ್ಟ್ ತಗೊಂಡಿದೆ. ಕರೆಕ್ಟಾ? ಸೊ ಇದು 2 ದಿವಸಕ್ಕೂ ವರ್ಕ್ ಆಗುತ್ತೆ. ಆದ್ರೆ ನಾವು ನೋಡ್ಬೇಕಾಗಿದ್ದು 50% ಬ್ರೇಕ್ ಆಗೋವರೆಗೆ ನಾವು ಪುಟ್ ಸೈಡ್ಗೆ ಹೋಗ್ಬಾರ್ದು. ನಮ್ಮಲ್ಲಿ ಏನ್ ಗೊತ್ತಾ, ರಿಟೇಲರ್ಗಳಿರೋ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಏನಂದ್ರೆ ಈಗ ಬೀಳುತ್ತೆ ಮಾರ್ಕೆಟ್ ಅಂತ. ನಾವು ರಿಟೇಲರ್ ಎಲ್ಲ ಕೂತ್ಕೊಳ್ಳೋದೇ ಉಲ್ಟಾ. ಗ್ಯಾಪ್ ಅಪ್ ಆಯ್ತು ಅಂದ್ರೆ ಪುಟ್ ಹೋಗುತ್ತೆ, ಗ್ಯಾಪ್ ಡೌನ್ ಆದ್ರೆ ಕಾಲ್ ಹೋಗುತ್ತೆ. ಇಷ್ಟು ಬಿದ್ದಿದೆ ಮಾರ್ಕೆಟ್ ಮೇಲ್ ಹೋಗುತ್ತೆ, ಇಷ್ಟು ಮೇಲೋಗಿದೆ ಮಾರ್ಕೆಟ್ ಬೀಳುತ್ತೆ. ಅಂದ್ರೆ ಡೈರೆಕ್ಷನ್ ಅಲ್ಲಿ ನಾವು ಕೂತ್ಕೊಳ್ಳಲ್ಲ, ನಮ್ಗೆ ಉಲ್ಟಾ ಥಿಂಕಿಂಗ್ಗೆ ಹೋಗೋದು. ಆ ಉಲ್ಟಾ ಥಿಂಕಿಂಗ್ ಇಂದ ಏನಾಗುತ್ತೆ, ನಮ್ಮ ಲಾಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಬದಲು ನಾವು ಅದೇ ಡೈರೆಕ್ಷನ್ ಅಲ್ಲಿ ಕೂತ್ಕೊಬೇಕಾ ಇಲ್ಲ ಉಲ್ಟಾ ಕೂತ್ಕೊಬೇಕಾ ಅನ್ನೋದಕ್ಕೂ ಒಂದು ಮೆಥಡಾಲಜಿ ಇಟ್ಕೊಂಡ್ಬಿಟ್ರಿ ಅಂತಾದ್ರೆ ನಿಮಗೆ ಅದು ಕ್ಲಾರಿಟಿ ಕೊಟ್ಬಿಡುತ್ತೆ. ಯಾವಾಗ ನಾನು ಗ್ಯಾಪ್ ಅಪ್ ಆದಾಗ ನಾನು ಏನ್ ಮಾಡಬೇಕು, ಗ್ಯಾಪ್ ಡೌನ್ ಆದಾಗ ನಾನು ಏನ್ ಮಾಡಬೇಕು ಅನ್ನೋದು ನಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಈಗ ನೋಡಿ ಇಲ್ಲಿ ಗ್ಯಾಪ್ ಅಪ್ ಆಗಿದೆ, ಫಸ್ಟ್ ಕ್ಯಾಂಡಲ್ಲೇ ಫಾಲ್. ಸೊ ನೀವೀಗ ನೆಕ್ಸ್ಟ್ ಈಗ ಹೋಗುತ್ತೆ ಅಂತ ಪುಟ್ ತಗೊಳಕ್ ಹೋದ್ರೆ ಇದು 2 ಕ್ಯಾಂಡಲ್ ನಿಮ್ಮನ್ನ ಸ್ಟಾಪ್ ಲಾಸ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಅದ್ರ ಬದಲು ನೀವೊಂದು ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಇದು ದಾಟಿದ ಮೇಲೆ ಸಿ ತಗೊಳ್ಳೋಣ, ಅಲ್ಲಿವರೆಗೆ ನಾವು ಪಿ ನಲ್ಲಿ ಕೂತ್ಕೊಳ್ಳೋಣ. ಇಲ್ಲಿಂದ ಪಿ ನೋಡಿದ್ದು ಕ್ಲಿಯರ್ ಆಗಿ ಫಾಲ್ ಆಗ್ತಾ ಬಂದಿತ್ತು. ಕರೆಕ್ಟಾ? ಸೊ ಇದು ಒಂದು ಫಸ್ಟ್ ಗ್ಯಾಪ್ ಅಪ್ ಥಿಯರಿ ಪ್ರಕಾರ ಇರುವಂತಹ ವಿಚಾರ. 2ನೇ ಗ್ಯಾಪ್ ಅಪ್ ಥಿಯರಿ ಬಗ್ಗೆ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೆ ನಮ್ಮ ಒಟ್ಟಿಗೆ ಕನೆಕ್ಟ್ ಆಗಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನೇ ಡೌಟ್ಸ್ಗಳಿದ್ರು ಕಮೆಂಟಲ್ಲಿ ತಿಳಿಸಿ, ಇಲ್ಲ ಟೆಲಿಗ್ರಾಮಿಗೆ ಬಂದು ತಿಳಿಸಿ. ನಾವು ಅಲ್ಲಿ ಡೌಟನ್ನು ಕ್ಲಾರಿಟಿ ಮಾಡ್ತೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಬ್ಯಾಕ್ ಟೆಸ್ಟ್ ಮಾಡಿ, ಪುರ್ಸೋದಿದ್ದಾಗೆಲ್ಲ ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ. ಧನ್ಯವಾದಗಳು.